ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 40 ಟೆಸ್ಟ್ಗಳಲ್ಲಿ ಒಂದು ಟೆಸ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಟೆಸ್ಟನ್ನು ಯಾವ ರೀತಿ ಕ್ವಶನ್ಸ್ ಅದಾವೆ ಅವುಗಳನ್ನ ಯಾವ ರೀತಿ ಈಸಿಯಾಗಿ ನಾವು ಸೊಲ್ಯೂಷನ್ ಮಾಡ್ಬೋದು ಅಂತೇಳಿ ಎಲ್ಲ 50 ಪ್ರಶ್ನೆಗಳನ್ನು ಕೂಡ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ವೆರಿ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಕ್ವಶನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಾವೆ. ಓಕೆ, ಫಸ್ಟ್ನೇದಾಗಿ ನಾವು ಹೋಗಬೇಕಾಗಿದ್ದು, ಅದಕ್ಕಿಂತ ಮುಂಚೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಆಮೇಲೆ ನಿಮಗೆ ಏನಪ್ಪ ಹೊಸ ನೋಟಿಫಿಕೇಷನ್, ಹೊಸ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡಮ್ಮ. ಅದೇ ರೀತಿ ಈ ರೀತಿ ನೀವು ಕಂಟಿನ್ಯೂ ಆಗಿ 40 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಫಸ್ಟು 2ನೇ ಸೆಟ್ಟು 2ನೇ ಕ್ವಶನ್ ಪೇಪರಲ್ಲಿ ಏನದ ಅಂತೇಳಿ ನೋಡ್ತಾ ಹೋಗ್ರಿ. ಓಕೆ, ಡನ್. ಫಸ್ಟಿಗೆ ನೋಡಿರಿ, ಇಲ್ಲಿ ಕೊಟ್ಟಂಥ ಪ್ರಶ್ನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. 1ನೇ ಪ್ರಶ್ನೆ, ಸರ್ಕಾರದ ವತಿಯಿಂದ ಯಾರ ರಕ್ಷಣೆಗಾಗಿ ಪ್ರಧಾನಮಂತ್ರಿ ವಯ ವಂದನಾ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳ್ರಿ? ಹಿರಿಯ ನಾಗರಿಕರಿಗಾಗಿ ಇದನ್ನು ಅವರು ಆರಂಭವಾಗಿ ಮಾಡಿದ್ದಾರೆ. ಓಕೆ, ಡನ್. ಸೆಕೆಂಡ್ ಕ್ವಶನ್ ನೋಡಿರಿ, ಏನದ ಅಂತೇಳಿ, ಭಾರತೀಯ ಜನತಾ ಪಕ್ಷದ ವತಿಯಿಂದ ತ್ರಿಪುರಾದ ಮೊದಲ ಮುಖ್ಯಮಂತ್ರಿಯಾದವರು ಯಾರು? ತ್ರಿಪುರಾದಲ್ಲಿ BJPಯಿಂದ ಮೊದಲಿಗೆ ಆಯ್ಕೆಯಾದವರು ಯಾರು ಅಂತಂದ್ರೆ ಬಿಪ್ಲಬ್ ಕುಮಾರ್ ದೇವ್. ಆಪ್ಷನ್ ನಂಬರ್ 4 ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 3ನೇ ಪ್ರಶ್ನೆಯನ್ನು ನೋಡಿರಿ, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೋವಿಯತ್ ಒಕ್ಕೂಟ ತಾಷ್ಕೆಂಟ್ನಲ್ಲಿ ನಿಧನ ಹೊಂದರು? ಅಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕಾಗಿ ಅವರು ಹೋಗಿರ್ತಾರೆ. ಆ ಹೋಗಿದ್ದ ಸಂದರ್ಭದಲ್ಲಿ ಅವರು ನಿಧನ ಹೊಂತಾರೆ. ಯಾವಾಗಪ್ಪ ಅಂತಂದ್ರೆ 1966ರಲ್ಲಿ. ಇದ್ರ ಬಗ್ಗೆ ಒಂದು ಮೂವಿನ ಅದ ತಾಷ್ಕೆಂಟ್ ಅಂತೇಳಿ, ಭಾಳಷ್ಟು ಇಂಪಾರ್ಟೆಂಟ್. ಯಾವುದಾದ್ರು ಟೈಮ್ ಇದ್ದರೆ ನೋಡ್ಕೊರಿ. ಓಕೆ, ಡನ್. ನೆಕ್ಸ್ಟು 4ನೇದು ಏನದ ಅಂತೇಳಿ, ಭಾರತದ ಈ ಕೆಳಗಿನ ಯಾವ ಮಾಜಿ ಪ್ರಧಾನಮಂತ್ರಿಗಳು ಮಂಡಲ್ ಆಯೋಗವನ್ನು ಸ್ಥಾಪಿಸಿದರು? ಮಂಡಲ್ ಆಯೋಗವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಯಾರಪ್ಪ ಅಂತಂದ್ರೆ ಮೊರಾರ್ಜಿ ದೇಸಾಯಿಯವರು ಆರಂಭ ಮಾಡಿದರು. ಓಕೆ, ನೆಕ್ಸ್ಟು 5ನೇ ಪ್ರಶ್ನೆಯನ್ನು ನೋಡಿರಿ, ಈ ಕೆಳಗಿನ ಯಾವ ನಗರದಲ್ಲಿ ಭಾರತೀಯ ಸೇನೆಯು ತನ್ನ ಅತಿ ದೊಡ್ಡ ಫಿರಂಗಿ ಕೇಂದ್ರವನ್ನು ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಎಲ್ಲಿ ಹೊಂದಿದ್ರಿ? ಆಗ್ರಾದಲ್ಲಿ ಹೊಂದಿದೆ. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡಿರಿ, ಹೆಚ್ಚಾಗಿ ಹಿಮಾಲಯದ ಅಜಂತಾ ಎಂದು ಕರೆಯಲ್ಪಡುವ ಟ್ಯಾಬೋ ಮಠವು ಭಾರತದ ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ ಕೇಳಿದ್ದಾರೆ. ಅದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಎಲ್ಲಿ? HP. ಓಕೆ, ಡನ್. ನೆಕ್ಸ್ಟು 7ನೇ ಪ್ರಶ್ನೆಯನ್ನು ನೋಡಿ, ದರಿಯಾ ದೌಲತ್ ಬಾಗ್ ಎಂಬುದು ಶ್ರೀರಂಗಪಟ್ಟಣ ನಗರದಲ್ಲಿರುವ ಅರಮನೆಯಾಗಿದೆ. ಇದು ಕರ್ನಾಟಕದ ಯಾವ ನಗರದ ಹತ್ತಿರದಲ್ಲಿದೆ ಅಂತ ಕೇಳಿದ್ದಾರೆ. ಯಾವ ನಗರದ ಹತ್ತಿರದಲ್ಲಿ ಅಂತ ಕೇಳಿದಾಗ ಇದು ಮೈಸೂರು ನಗರದ ಹತ್ತಿರದಲ್ಲಿ ಇದೆ. ಅಲ್ಲಿ ಮೈಸೂರದ ಹತ್ತಿರದಲ್ಲಿರುವಂತಹದ್ದು. ಓಕೆ, ಡನ್. ಇನ್ನು 8ನೇ ಪ್ರಶ್ನೆ ಏನದ ನೋಡಿ, ಏನದ ರೀ? ಗಂಗೌರ್ ಎಂಬ ಹಿಂದೂ ಹಬ್ಬವನ್ನು ಪ್ರಮುಖವಾಗಿ ಭಾರತದ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಿದಾಗ ಈ ಹಬ್ಬವನ್ನು ರಾಜಸ್ಥಾನದಲ್ಲಿ ಅದನ್ನು ಆಚರಣೆ ಮಾಡಲಾಗುತ್ತದೆ. ಓಕೆ, 9ನೇ ಪ್ರಶ್ನೆಯನ್ನು ನೋಡಿರಿ, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳನ್ನು ರಫ್ತು ಅಭಿವೃದ್ಧಿ ಪ್ರಾಧಿಕಾರ 2020-21 ಮಾಹಿತಿಯಂತೆ ಯಾವ ರಾಜ್ಯವು ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟು. ಈ ಉತ್ಪಾದನೆಯಲ್ಲಿ ಯಾವುದು ಹೈಯೆಸ್ಟ್ ಅದ ಅಂತೇಳಿ ಪ್ರತಿಯೊಂದು ಪದಾರ್ಥಗಳನ್ನು ಕೇಳ್ತಾರೆ. ಈರುಳ್ಳಿಯನ್ನು ಕೇಳಿದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇದು ಆ ಟೈಮಲ್ಲಿ ಹೈಯೆಸ್ಟ್ ಉತ್ಪಾದನೆಯಲ್ಲಿದೆ. ಓಕೆ, ಡನ್. ನೆಕ್ಸ್ಟು 10ನೇದು, ದೋಯಾಂಗ್ ನದಿಯು ಭಾರತದ ಯಾವ ರಾಜ್ಯ ಅತ್ಯಂತ ಉದ್ದವಾದ ಮತ್ತು ದೊಡ್ಡ ನದಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದು ನಾಗಾಲ್ಯಾಂಡ್ನ ಅತಿ ಉದ್ದವಾದ ಮತ್ತು ದೊಡ್ಡ ನದಿಯಾಗಿದೆ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆಯನ್ನು ನೋಡಿರಿ, ಏನಂದ್ರೆ 2011ರ ಭಾರತ ಜನಗಣತಿ ಪ್ರಕಾರ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂತ ಕೇಳಿ. ಈ ವೆರಿ ವೆರಿ ಇಂಪಾರ್ಟೆಂಟು. ಮುಂಬರುವ ಒಂದು ಜನಗಣತಿಯನ್ನು ಬಿಟ್ಟು ಹಿಂದೆ ಆದಂಥ ಒಂದು ಜನಗಣತಿಯಲ್ಲಿ ಭಾಳಷ್ಟು ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ. ಓಕೆ, ಇದರ ಆನ್ಸರು ಲಕ್ಷದ್ವೀಪ. ಓಕೆ, ಲಿಂಗಾನುಪಾತದಲ್ಲಿ ಹೆಚ್ಚು ಹೊಂದಿದ್ದು ಯಾವುದು? ಲಕ್ಷದ್ವೀಪ. ನೆಕ್ಸ್ಟು, ಈ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವ ರಾಜ್ಯದ ವಿಧಾನಸಭೆಯು ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವಂಥದ್ದು ಅಂತ ಕೇಳಿದಾಗ ಇಲ್ಲಿ ಬರುವಂಥದ್ದು ಗುವಾಹಟಿ ಬರುತ್ತೆ. ರಾಜ್ಯದ ವಿಧಾನಸಭೆ, ಪಂಜಾಬ್ ವಿಧಾನಸಭೆ, ಯಾವ ವಿಧಾನಸಭೆ ಅಂತ ಕೇಳಿದಾಗ ಇದು ರಾಜಸ್ಥಾನದ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವುದು ರಾಜ್ಯಸಭೆಯಲ್ಲಿ. ಓಕೆ, ಡನ್. ನೆಕ್ಸ್ಟು 13ನೇ ಪ್ರಶ್ನೆ, ಇಲ್ಲೇನದ ನೋಡಿರಿ, ಯಾವ ಉಚ್ಚ ನ್ಯಾಯಾಲಯವು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ಮೇಲೆ ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ? ನೋಡಿರಿ, ಒಂದೇ ಒಂದು ಹೈಕೋರ್ಟು
ಈ 4 ಪ್ಲೇಸ್ಗಳಲ್ಲಿ ಅವರು ಏನು ಹೊಂದಿರ್ತಾರೆ, ಹೆಡ್ ಆಫ್ ಡಿಪಾರ್ಟ್ಮೆಂಟನ್ನು ಅವರಿಗೆ ಅವರ ಕೈಯಲ್ಲಿರುವಂಥದ್ದು. ಎಲ್ಲಿ? ಗುವಾಹಟಿ, ಆಸಾಮ್ನ ಗುವಾಹಟಿ ಅಂತ ಹೇಳ್ತಾರೆ. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನೋಡಿರಿ. ಮಾರ್ಚ್ 2023ರಲ್ಲಿ ನಡೆದ ಉದ್ಘಾಟನಾ ಮಹಿಳಾ ಪ್ರೀಮಿಯರ್ ಲೀಗ್ WPL ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರ್ಗದರ್ಶಕರಾಗಿ ಈ ಕೆಳಗಿನ ಯಾವ ಮಹಿಳಾ ಕ್ರೀಡಾಪಟು ಸೇರಿಕೊಂಡರು? ಯಾರು ಸೇರಿಕೊಂಡರು? ಸಾನಿಯಾ ಮಿರ್ಜಾ ಅವರು ಸೇರಿಕೊಂಡರು. ಓಕೆ, ಡನ್. ನೆಕ್ಸ್ಟು 15ನೇ ಪ್ರಶ್ನೆಯನ್ನು ನೋಡಿರಿ. ಪ್ರಸಿದ್ಧ ಕ್ರೀಡಾ ವ್ಯಕ್ತಿ ಜಸ್ಪಾಲ್ ರಾಣಾ ಅವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಟ್ಟಂಥದ್ದು? ಇಂಪಾರ್ಟೆಂಟು, ಪ್ರಮುಖ ವ್ಯಕ್ತಿಗಳನ್ನ ನೆನಪಿಟ್ಟುವರು, ಈಗಾಗಲೇ ಪ್ರಶಸ್ತಿಗಳನ್ನ ಪಡೆಯುವಂಥದ್ದು. ಓಕೆ, ಭಾಳಷ್ಟು ಇಂಪಾರ್ಟೆಂಟು. ಶೂಟಿಂಗಲ್ಲಿ ಅವರು ಹೊಂದಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಾರೆ? ಶೂಟಿಂಗಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದರು. ಈಗ ನಮಗೆ GK ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಯಿತು. ಈಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು 1ನೇ ಪ್ರಶ್ನೆ. ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಡ್ಯಾಶ್ ಆಗಿರುತ್ತದೆ. ಏನಾಗಿರ್ತದೆ ರೀ? ಅಲ್ಲಿ ಸಮನ ಆಗಿರುತ್ತದೆ. ಏನು ರೀ? ಸಮನ ಆಗಿರುತ್ತದೆ. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು 17ನೇ ಪ್ರಶ್ನೆಯನ್ನು ನೋಡಿರಿ. ಏನಂದರೆ ವಸ್ತುವಿನ ಬಿಸಿಯಾದ ತುದಿಯಿಂದ ತಂಪಾದ ತುದಿಗೆ ಶಾಖವು ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೀತಾರೆ? ಭಾಳಷ್ಟು ಇಂಪಾರ್ಟೆಂಟು. ಇದು ವಹನ ಕ್ರಿಯೆ ಅಂತ ಹೇಳ್ತೀವಿ. ಯಾವುದಾದ್ರೂ ಘನ ನೀವು ಅಡುಗೆ ಮಾಡುವಾಗ ನೀವು ಒಂದು ಸ್ಪೂನನ್ನು ಒಂದು ಸೈಡಿಂದ ಕಾದಾಗ ಅದರ ಹಿಡಿ ನಿಮಗೆ ಬಿಸಿಯಾಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿರಿ. 18ನೇ ಪ್ರಶ್ನೆ ಏನದ ಅಂತೇಳಿ. ಧ್ವನಿ ತರಂಗಗಳ ಯಾವ ಗುಣವು ಅದರ ತೀಕ್ಷ್ಣತೆ ಅಥವಾ ಪಿಚ್ಚನ್ನು ನಿರ್ಧರಿಸುತ್ತದೆ? ಇದರದ್ದು ಯಾವುದರ ಮೇಲೆ ನಿರ್ಧರಿಸಿ? ಮಾತ್ರ ಅದರ ಆವರ್ತನ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಆಪ್ಷನ್ ನಂಬರ್ 4 ಈಸ್ ರೈಟ್. ಓಕೆ, 19ನೇ ಪ್ರಶ್ನೆಯನ್ನು ನೋಡಿರಿ. ಆಧುನಿಕ ದಿನಗಳಲ್ಲಿ ಎಲೆಕ್ಟ್ರಿಕಲ್ ಫ್ಯೂಸ್ಗಳ ಬದಲಿಗೆ ಹೆಚ್ಚಾಗಿ MCBಗಳನ್ನು ಬಳಸಲಾಗುತ್ತದೆ. MCB ಇದರ ಪೂರ್ಣ ರೂಪವೇನು? ವಿಸ್ತೃತ ರೂಪವನ್ನು ಕೇಳಿರ್ತಾರೆ. ಇದರ ಆನ್ಸರ್ ಏನು ರೀ? ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಏನು ರೀ? ಮಿನಿಯೇಟರ್ ನೋಡಿರಿ, ಮಿನಿಯೇಟರ್ ಭಾಳಷ್ಟು ಇಂಪಾರ್ಟೆಂಟ್. ಒಂದು ಸ್ವಲ್ಪ ನೀವು ಎಲ್ಲರೇ ಮಿನಿಯೇಚರ್ ಅಂತೀವಿ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಮಿಸ್ಟೇಕ್ ಆಗಿ ಏನಾದರೂ ಹಾಕೋದು ಚಾನ್ಸಸ್ ಇರುತ್ತೆ, ಎಲ್ಲ ಸೇಮ್ ಕಾಣ್ತಿರ್ತವೆ. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ನೆಕ್ಸ್ಟು 20ನೇ ಪ್ರಶ್ನೆಯನ್ನು ನೋಡಿ. ಏನದ? ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಘನಫಲವನ್ನು ಅಳೆಯಲು ಬಳಸುವ ಘಟಕವಲ್ಲ? ಅಲ್ಲ ಅಂತ ಕೇಳ್ಯಾರಂತಂದ್ರೆ ಇದರಲ್ಲಿ 3 ದ್ರವ್ಯಗಳನ್ನು ಅಳೆಯಬಹುದು. ಲೀಟರ್, ಮಿಲಿಮೀಟರ್ ಇವುಗಳೆಲ್ಲ ಅಳೆಯಬಹುದು. ಕ್ಯಾಲೋರಿಗಳಲ್ಲಿ ಅಳೆಯಲಾಗುವುದಿಲ್ಲ. ಕ್ಯಾಲೋರಿ ಯಾವುದನ್ನು ಅಳಿತಾರೆ? ಶಕ್ತಿಯನ್ನು ಮಾತ್ರ ಅಳೆಯಲು ಸಾಧ್ಯ. ಓಕೆ, ನೆಕ್ಸ್ಟು 21ನೇ ಪ್ರಶ್ನೆ. ದ್ರವ್ಯದ ಯಾವ ಭೌತಿಕ ಸ್ಥಿತಿಯಲ್ಲಿ ಕಣಗಳು ಚಲಿಸಲು ಕಡಿಮೆ ಸ್ವತಂತ್ರವನ್ನು ಹೊಂದಿರುತ್ತದೆ? ಯಾವುದ್ರಿ? ಅಲ್ಲಿ ಅವ್ರಿಗೆ ಚಲನೆ ಮಾಡಲಿಕ್ಕೆ ಪ್ಲೇಸೇ ಇರೋಂಗಿಲ್ಲ. ಅಂತಹ ಒಂದು ಪರಿಸ್ಥಿತಿ ಘನಸ್ಥಿತಿ. ಘನಗಳಲ್ಲಿ ಒತ್ತೊತ್ತಾಗಿ ಕಣಗಳನ್ನು ಹೊಂದಿರ್ತಾವ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಫಿನಾಪ್ತಲಿನ್ ಸೂಚಕವು ಯಾವ ಬಣ್ಣಕ್ಕೆ ತಿರುಗುತ್ತದೆ? ಫಿನಾಪ್ತಲಿನ್ ಒಂದು ಅದರಲ್ಲಿ ಎದ್ದಿದಾಗ ಅದು ಪಿಂಕ್, ಗುಲಾಬಿ ಬಣ್ಣಕ್ಕೆ ತಿರುಗುವಂಥದ್ದು. ಓಕೆ, ಡನ್. 23ನೇ ಪ್ರಶ್ನೆಯನ್ನು ನೋಡ್ರಿ. ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲವನ್ನು ಕಂಡುಬರುತ್ತದೆ? ಓಕೆ, ಪಾಲಕ್ ಸೊಪ್ಪಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಕ್ಸಾಲಿಕ್ ಆಮ್ಲ ಅಂತೀವಿ. ಈ ಆಕ್ಸಾಲಿಕ್ ಆಮ್ಲ ಭಾಳಷ್ಟು ಇಂಪಾರ್ಟೆಂಟು. ಟಾರ್ಟರಿಕ್ ಎಲ್ಲಿರುತ್ತೆ? ಹುಣಸೆ ಹಣ್ಣುಗಳಲ್ಲಿರುತ್ತೆ. ಸೊ ಓಕೆ, ಹುಣಸೆ ಹಣ್ಣುಗಳಲ್ಲಿ ಕಂಡುಬರ್ತಾ ಟಾರ್ಟರಿಕ್. ಅದೇ ರೀತಿ ಯಾಕಪ್ಪ ಅಂತಂದರೆ ಯಾವ ಆಮ್ಲ ಯಾವುದ ಒಂದು ಪದಾರ್ಥಗಳಿಗೆ ಕಂಡುಬರುತ್ತೆ, ಭಾಳಷ್ಟು ಇಂಪಾರ್ಟೆಂಟು. ಅದೇ ರೀತಿ ಭಾಳಷ್ಟು ಕ್ವಶನ್ಗಳನ್ನು ಕೇಳಿದ್ದಾರೆ. ನಿಂಬೆ ಹಣ್ಣು, ಹುಣಸೆ ಹಣ್ಣು, ಟೊಮ್ಯಾಟೊ ಈ ರೀತಿ ಕ್ವಶನ್ಗಳನ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಕೆಳಗಿನ ಯಾವ ಮೂಲ ವಸ್ತುವು ಸ್ಟೇನ್ಲೆಸ್ ಸ್ಟೀಲಲ್ಲಿ ಕಂಡುಬರುವುದಿಲ್ಲ? ಸ್ಟೇನ್ಲೆಸ್ ಸ್ಟೀಲಲ್ಲಿ ಯಾವ್ದು ಕಂಡುಬರುವುದಿಲ್ಲ? ನಮ್ಮ ತಾಮ್ರ ಇದು ಕಂಡುಬರುವುದಿಲ್ಲ, ಸ್ಟೇನ್ಲೆಸ್ ಸ್ಟೀಲ್. ಓಕೆ, ನೆಕ್ಸ್ಟು 25ನೇ ಪ್ರಶ್ನೆ. ಓಕೆ, ಇದು ಏನಪ್ಪ ಅಂತಂದ್ರೆ ಒಂದು ಇಕ್ವೇಷನ್ ಕೊಟ್ಟಾರ. ಯಾವುದು ಅವಕ್ಷೇಪ ಆಗಿದೆ ಅಂದ್ರೆ ಪ್ರಿಸಿಪಿಟೇಟ್ ಯಾವುದು ಆಗೈತಪ್ಪ ಅಂತೇಳಿ ಅವ್ರು ಕೇಳುವಂಥದ್ದು. ಇಲ್ಲಿ ಪ್ರಿಸಿಪಿಟೇಟ್ ಆದಂಥದ್ದು AgCl. ಓಕೆ, ಯಾವುದು? AgCl ಮಾತ್ರ ಇಲ್ಲಿ ಪ್ರಿಸಿಪಿಟೇಟ್ ಆಗುವಂಥದ್ದು. 25 ಅಂತದ. 26ನೇ ಪ್ರಶ್ನೆಯನ್ನು ನೋಡಿರಿ. ಈ ಕೆಳಗಿನ ಯಾವ ಸಸ್ಯವು ಏಕಲಿಂಗಿ ಹೂವನ್ನು ಉತ್ಪಾದಿಸುವುದಿಲ್ಲ ಅಂದರೆ ಕ್ವಶನ್ ಎಂಡ್ವರೆಗೂ ನೋಡಬೇಕು. ಉತ್ಪಾದಿಸುವುದಿಲ್ಲ ಯಾವುದು ಅಂತಪ್ಪ? ಸಾಸಿವೆ ಇದು ಉತ್ಪಾದಿಸುವುದಿಲ್ಲ. ಓಕೆ, ಡನ್.
26 ಆದಮೇಲೆ 27. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಫಲೀಕರಣದ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತಂದಾಗ ಆಂತರಿಕ ಅಂತಂದ್ರೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತೀವಿ. ಓಕೆ, ಇದಕ್ಕೆ ಯಾವುದಪ್ಪ ಅಂತಂದ್ರೆ ಕೋಳಿ ಅಂತೀವಿ. ಓಕೆ, ಡನ್. 28ನೇ ಪ್ರಶ್ನೆಯನ್ನು ನೋಡಿರಿ. ನೆಗಡಿ, ಕಾಮನ್ ಕೋಲ್ಡ್ ಅಂತೀವಲ್ಲ, ಯಾವುದರಿಂದ ಉಂಟಾಗುತ್ತದೆ ಅಂತಂದರೆ ಇದು ವೈರಸ್ದಿಂದ ನಮಗೆ ಉಂಟಾಗುವಂಥದ್ದು. ಓಕೆ, ಡನ್. 29ನೇದು ಶ್ವಾಸನಾಳವು ಮಾನವನ ದೇಹದ ಯಾವ ವ್ಯವಸ್ಥೆಯ ಭಾಗವಾಗಿದೆ ಅಂತಂದ್ರೆ ಇದು ಒಂದು ಉಸಿರಾಟದ ಭಾಗವಾಗಿದೆ. ಎಲ್ಲಿದ್ರಿ? ಉಸಿರಾಟದ ರೆಸ್ಪಿರೇಟರಿ ಸಿಸ್ಟಮ್ ಅಂತೀವಿ. ಶ್ವಾಸಕೋಶ ಉಸಿರಾಟದ ಭಾಗವಾಗಿದೆ. ಓಕೆ, 29 ಆದಮೇಲೆ 30 ನೆಫ್ರಾನ್ ಮಾನವನ ದೇಹದ ಯಾವ ಅಂಗದ ಕಾರ್ಯನಿರ್ವಹಣೆಯನ್ನು ಘಟಕವಾಗಿದೆ? ಇದು ನೆಫ್ರಾನ್ ಎಂಬುದು ಮೂತ್ರಪಿಂಡದ ಒಂದು ಕಾರ್ಯನಿರ್ವಾಹಕ, ಕಿಡ್ನಿ ಅಂತೀವಿ ನಾವು. ಓಕೆ, ಈ ರೀತಿ ನಿಮಗೆ ಸೈನ್ಸ್ ಕ್ವಶನ್ಸ್ ಆದವು. ಟೋಟಲು 30 ಪ್ರಶ್ನೆಗಳಾದವು. ಇನ್ನು ಬರುವಂಥದ್ದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ 15 ಪ್ರಶ್ನೆಗಳು, ನಂತರ ರೀಸನಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಓಕೆ, ಫಸ್ಟಿಗೆ ಮೊದಲಿಗೆ ನಮಗೆ ಬರುವಂಥದ್ದು ಮ್ಯಾಥ್ಸು. ಇಲ್ಲಿ ಸಿಂಪ್ಲಿಫಿಕೇಷನ್ ಬಗ್ಗೆ ಕ್ವಶನನ್ನು ಕೇಳಿದಾರೆ, ಏನದ ಅಂತೇಳಿ ನೋಡಿ. ಫಸ್ಟಿಗೆ ನಾವು ಬ್ರ್ಯಾಕೆಟ್ಗಳನ್ನು ಕ್ಲಿಯರ್ ಮಾಡಿ. ಇಲ್ಲಿ ಬರುವಂಥದ್ದು ನೋಡಿ, ಇಲ್ಲಿ -2 ಅದ, ಇದೆಲ್ಲ ಸೇರಿ ನೋಡಿರಿ -2 ಅದ. ಇಲ್ಲಿ 2 - 1 ಅಂದರೆ ಇಲ್ಲಿ 1 ಆಯಿತು. ಓಕೆ, ಇಲ್ಲಿ -2 ಅದ ಅಂದಾಗ ನಮಗೆ -2 × 1 ಅಂದಾಗ ನಮಗೇನಾಯ್ತು ರೀ, ಇಲ್ಲಿ -2 ಆಗುತ್ತೆ. ಹೌದಾ? ಅದೇ ರೀತಿ ಇಲ್ಲಿ 7ರಾಗ -3 ಹೋದ್ರೆ 4 ಆಯಿತು. ಅದೇ ರೀತಿ ಇಲ್ಲಿ -4 ಅದ ಅಂದರೆ ಬ್ರ್ಯಾಕೆಟ್ ಅಂತಂದಾಗ -4 -4 -16 -16 -2 ಅಂತಂದಾಗ -18. ಎಷ್ಟು ರೀ? -18 ಈಸ್ ಎ ಫೈನಲ್ ಆನ್ಸರ್. ಶಾರ್ಟ್ಕಟ್ಟಾಗಿ ಮಾಡ್ಕೊತ ಹೋಗ್ಬೇಕು ರೀ, ಅವಸರ ಮಾಡಬಾರ್ದು, ನೀಟಾಗಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡಿರಿ, ಸರಾಸರಿ LCM ಕೇಳ್ಯಾರ 20, ಆಮೇಲೆ 40, ಆಮೇಲೆ 60, ಆಮೇಲೆ 80 ಇವುಗಳದ LCM ಕೇಳ್ಯಾರ ಅಂತಂದ್ರೆ ಬರೀ ನಾ 2, 4, 60 ಮತ್ತು 80 ಲಸ ತೆಗೆದ್ರೂ ಗೊತ್ತಾಗುತ್ತೆ. ಈ ಥರದ LCM ಎಷ್ಟು ಬರುತ್ತೆ ರೀ? 240 ನಮ್ಮದು ಲಸ ಬರುತ್ತೆ. ಓಕೆ, ನೀವು ಲೆಕ್ಕ ಮಾಡಿರಿ, ಪ್ರತಿಯೊಂದು ಮಾಡುವಂಥದ್ದಿಲ್ಲ, ಓನ್ಲಿ ನಾವು ರಿವಿಷನ್ ಕ್ಲಾಸಲ್ಲಿ ಮಾಡಿದಾಗ ನಿಮಗೇನಾಗುತ್ತೆ ರೀ, ಇದು ಒಂದು ಪ್ರಾಕ್ಟೀಸ್ ಟೆಸ್ಟ್ ಆಗುತ್ತೆ. ಡನ್. ಓಕೆ, ಇದು A ಮತ್ತು Bಗಳು ಪೂರ್ಣಾಂಕಗಳಾಗಿದ್ದರೆ ಗುಣಾಕಾರ ಪ್ರತಿನಿಧಿಸಿದರೆ A × B = B × A ಎಂಬುದು ಯಾವ ಗುಣಧರ್ಮವನ್ನು ಪ್ರತಿನಿಧಿಸುತ್ತದೆ ಅಂತಂದ್ರೆ ವಿನಿಮಯ ಗುಣವನ್ನು ಇದು ಪ್ರತಿನಿಧಿಸುತ್ತದೆ. ಏನ್ರಿ? ವಿನಿಮಯ ಅಂತಂದಾಗ ಅದು ಪರಿವರ್ತನಾ ಗುಣಧರ್ಮ ಅಂತೀವಿ, ಕಮ್ಯುಟೇಟಿವ್ ಅಂತೀವಿ. ಅಂದರೆ ಆಪ್ಷನ್ ನಂಬರ್ C ಇಸ್ ರೈಟ್. ನೆಕ್ಸ್ಟು 34ನೇದು ನೋಡಿರಿ. ಇಲ್ಲಿ 10 ವಿದ್ಯಾರ್ಥಿಗಳು ಪಡೆದ ಅಂಕಗಳು ಅವುಗಳ ಸರಾಸರಿ ಎಷ್ಟು ಅಂದಾಗ ಇವೆಲ್ಲಗಳನ್ನು ಕೂಡಿಸ್ಬೇಕು. ಇವೆಲ್ಲ ಕೂಡಿಸ್ರಿ ಎಷ್ಟು ಬಂತು? 67 ಬಂತು. /10 ಅಂತಂದಾಗ ನಮ್ದು ಎಷ್ಟು ಬಂತು? ಟೋಟಲು 6.7 ಬಂತು. ಆಪ್ಷನ್ ನಂಬರ್ ಲಾಸ್ಟ್. ಓಕೆ, ಡನ್. ಓಕೆ, ಭಾಳಷ್ಟು ಇಂಪಾರ್ಟೆಂಟ್. ಸರಾಸರಿ ಮೇಲೆ 2 ರಿಂದ 3 ಕ್ವಶನ್ ಬಂದೇ ಬರುತ್ತೆ. ರಮಾ 3 ಪರೀಕ್ಷೆಗಳಲ್ಲಿ 60, 40, 70 ಅಂಕಗಳನ್ನ ಪಡೆಯುತ್ತಾರೆ. ನೋಡಿರಿ, 60, 40, 70 ಅಂಕಗಳನ್ನ ಪಡೆಯುತ್ತಾರೆ. ವೇಟೇಜ್ ಆಫ್ ಕ್ರಮವಾಗಿ 25%, 25%, 50% ಆಗಿದ್ದರೆ ಅಂತಿಮ ಅಂಕಗಳು ಎಷ್ಟು? ಇವುಗಳಲ್ಲಿ 50% ಅಂದಾಗ ಟೋಟಲ್ 50% ಎಲ್ಲದರದ್ದು ಅಂತಂದಾಗ ಒಂದೇದು 25% ಅಂದಾಗ ಇದ್ರ 60ರದಾಗ 25%. ಒಂದೇ ನಿಮಿಷ ಕ್ಲಿಯರಾಗಿ ಬರೀತೀನಿ. ಓಕೆ, ಇದರಲ್ಲಿ 25% ಅಂದಾಗ, ಆಮೇಲೆ ಇದರಲ್ಲಿ 25%. ನೆಕ್ಸ್ಟು ಈ ಥರ್ಡ್ ಒನ್ನಲ್ಲಿ ನಮ್ದು ಎಷ್ಟು ಹೇಳ್ಯಾರ? 50% ಅಂತೇಳಿ ಹೇಳಿದ್ದಾರೆ. ಓಕೆ, ಇಲ್ಲಿ ವ್ಯಾಲ್ಯೂಸ್ ಏನೇನು ಬರ್ತಾವ ನೋಡಿರಿ. ಈಗ 60ರಾಗ 25% ಅಂತಂದ್ರೆ ಎಷ್ಟಾಗುತ್ತೆ ರೀ? ಅಲ್ಲಿ ಬರುವಂಥದ್ದು 15 ಆಗುತ್ತೆ. ಆಮೇಲೆ ಇಲ್ಲಿ 25% ಮೀನ್ಸ್ 10 ಆಗುತ್ತೆ. ಇಲ್ಲಿ 35. ಇವುಗಳನ್ನೆಲ್ಲ ಆ್ಯಡ್ ಮಾಡಿರಿ, ಅದೇ ನಮಗೆ ಫೈನಲ್ ಆನ್ಸರು. 35, 40, 50 ಟೋಟಲ್ 60 ಅಂಕಗಳು. ಎಷ್ಟು? ಅಂತಿಮ ಅಂಕಗಳು ಎಷ್ಟು? 60. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೋದ 1ನೇ ಶಿಫ್ಟಲ್ಲಿ ಕೂಡ ಈ ಥರದ ಪ್ರಶ್ನೆ ನಿಮಗೆ ಕೇಳಿದರು. ಓಕೆ, ಅಂದರೆ 1ನೇ ಟೆಸ್ಟಲ್ಲಿ. ನೆಕ್ಸ್ಟು 36 ನೋಡಿ. ಈ ಕೆಳಗಿನಲ್ಲಿ ಯಾವುದು ಸಮನಾಗಿಲ್ಲ ಅಂತಂದಾಗ ಈ 5% ಮತ್ತು 1/20 ಎರಡು ಒಂದೇ. ನೋಡಿ, 5% ಅನ್ನು ನಾವು ಯಾವ ರೀತಿ ಬರಿಬೋದು? 5/100 ಬರಿಬೋದಾ? ಎಷ್ಟು ಬರಿಬೋದು? 5/100. ಓಕೆ, ಈಗ ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5 1 5 2 10 0 ಅಂದರೆ ಎಷ್ಟು ಬಂತು? 1/20 ಬಂತ ಅಂದ್ರೆ 1 ಇಯರ್ ಕರೆಕ್ಟ್ ಅದ. ನೆಕ್ಸ್ಟು 20% ಅಂದರೆ ಯಾವ ರೀತಿ ಬರೀತೀವಿ? 20/100 ಅಂತೇಳಿ ಈ 0 2 ಬದಲು 2 5. ಇಲ್ಲಿ ಬರುವಂಥದ್ದು 1/5 ನೋಡಿರಿ. ಅಲ್ಲಿ ಬರುವಂಥದ್ದು ಅವ್ರು ಕೊಟ್ಟಂಥದ್ದು ಸೇಮ್ ಇದೆ ಇಲ್ಲೋ ಅಂತೇಳಿ.
ನೆಕ್ಸ್ಟ್ ನೋಡಿರಿ ಇಲ್ಲಿ ಮೂರನೇದು 30% ಅದ ರೀ. 30/100 ಅಂತಂದಾಗ ಈ ಸೊನ್ನೆ ನಮಗೆ 3/10 ಬರಬೇಕು. ಆದರೆ ಇಲ್ಲಿ ಬರುವಂಥದ್ದು ಬೇರೆ ಕೊಟ್ಟಾರ ಅಂತಂದ್ರೆ ನಮಗೆ ಯಾವುದು ಸರಿ ಇಲ್ಲ, ಇದೇ ಸರಿ ಇಲ್ಲ. ಅದೇ ರೀತಿ ಲಾಸ್ಟ್ ಒನ್ ನೋಡಿರಿ 60% ಅಂದಾಗ 60/100 ಅಂದಾಗ 0 ಗೆಟ್ ಕ್ಯಾನ್ಸಲ್, 2 3 6, 2 5 10 ಅಂದ್ರೆ 3/5 ಅಂದಾಗ ನಮಗೆ ಕರೆಕ್ಟ್ ಇರಲು ಇದು ಒಂದೇ. ಓಕೆ, ನೆಕ್ಸ್ಟು 37ನೇ ಪ್ರಶ್ನೆಯನ್ನು ನೋಡಿರಿ ಏನದ ಅಂತೇಳಿ. ಸೋನಾಲಿ ತಿಂಗಳಿಗೆ 45,000 ಗಳಿಸುತ್ತಾರೆ. ಅವರು 25,000 ಖರ್ಚು ಮಾಡಿ ಉಳಿದದ್ದನ್ನು ಉಳಿತಾಯ ಮಾಡುತ್ತಾರೆ. ಹಾಗಾದರೆ ಮಾಸಿಕ ಆದಾಯ ಮತ್ತು ಮಾಸಿಕ ಉಳಿತಾಯದ ಅವರ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟು. ಇಲ್ಲಿ ಆದಾಯ ಎಷ್ಟದ ಫಸ್ಟಿಗೆ ನೋಡಿರಿ, ಆದಾಯ, ಖರ್ಚು, ಆಮೇಲೆ ಉಳಿತಾಯ. ಓಕೆ, ಇಲ್ಲಿ 45,000 ಅವ್ರದ್ದು ಆದಾಯ ಆದ್ರೆ 25,000 ಏನಾಗತ್ತೆ ರೀ ಖರ್ಚು ಆಗುತ್ತೆ. ಅಂದರೆ ಟೋಟಲ್ ಉಳಿತಾಯ ಎಷ್ಟಾಗತ್ತೆ ರೀ 20,000 ಉಳಿತಾಯ ಆಗುತ್ತೆ. ಓಕೆ, ಈಗ ನಮಗೆ ಇಲ್ಲಿ ಯಾವ್ದು ನಮ್ಗೆ ಕೇಳ್ಯಾರ ಅಂತಂದ್ರೆ ಅವರು ರೇಷಿಯೋ ಯಾವ್ದು ಕೇಳ್ಯಾರ ರೀ, ಒಂದು ಆದಾಯ ಮತ್ತು ಉಳಿತಾಯ ಇವೆರಡರದು ಅಂದಾಗ ಇವೆರಡು ಸಿಂಪ್ಲಿಫೈ ಮಾಡಿರಿ. ಎಷ್ಟದ ಈ 3 0 ಇಲ್ಲಿ ಸಪ್ರೇಟ್ ಬರೀತೀನಿ ನೋಡಿ. 45,000 ಅನುಪಾತ 20,000. ಓಕೆ, ಈಗ ಮಾಡಿರಿ. ಏನು ಮಾಡಂದರೆ ಇವು 3 0 ಹೋಯಿತು, ಈ 3 0 ಹೋಯಿತು. ನೆಕ್ಸ್ಟು 5 4 5 9 45 ಅಂದ್ರೆ ಫೈನಲ್ ಆನ್ಸರು 9:4. ಈ ಥರ ಕ್ವಶನ್ಗಳನ್ನು ಈಗಾಗಲೇ ನಾ ಮೊದಲೇ ಹೇಳಿದ್ದು ನಿಮಗೆ, ಈಗೂ ಕೂಡ ಟೆಸ್ಟ್ಗಳಲ್ಲಿ ಕೇಳುವಂಥದ್ದು. ಓಕೆ, ಡನ್. 38ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಅನುಪಾತವನ್ನು ಕೊಟ್ಟಾರ, ಎ ವ್ಯಾಲ್ಯೂವನ್ನು ಕಂಡುಹಿಡಿ ಅಂತಂದಾರ. 38 ಅನುಪಾತ ಮತ್ತೇನದ ರೀ, ಸರಿ ಇಲ್ಲಿ ಸ್ವಲ್ಪ 38 ಅಲ್ಲ 3:7 ಅದ. ಸಮಾನುಪಾತ 24:7. ಇಲ್ಲಿ ಎ ವ್ಯಾಲ್ಯೂವನ್ನು ನಮಗೆ ಕಂಡುಹಿಡಿ ಅಂತಂದಾಗ ನಮಗೆ ಇವೆರಡು ಸಂಬಂಧ ಹೊಂದಿರ್ತವೆ, ಆಮೇಲೆ ಕೊನೆಯಲ್ಲಿರುವಂಥ ಸಂಬಂಧ. ಅದೇ ರೀತಿ ಫೈನಲ್ ನಮಗೆ ಏನು ಸಿಗುತ್ತೆ ರೀ, ಎ = 7 × 24/3 ಅಂತಂದಾಗ ಸಿಂಪ್ಲಿಫೈ ಮಾಡಿದಾಗ 3 1 3 8 24, 8 7 ಎಷ್ಟು ಬಂತು 56 ನಮ್ಮದು ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟು 39ನೇ ಪ್ರಶ್ನೆಯನ್ನು ನೋಡಿರಿ. ಇಲ್ಲಿ ಕೇಳುವಂಥದ್ದು ಸರಳ ಬಡ್ಡಿಯ ಮೇಲೆ ಕೇಳುವಂಥದ್ದು. ಇಲ್ಲಿ 2,200 ಮೇಲೆ 5% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಆಗುವ ಸರಳ ಬಡ್ಡಿಯನ್ನು ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಅವರು ಕೇಳಿದ್ದು. ಇಲ್ಲಿ ಅವರು ಏನೇನು ಕೊಟ್ಟಾರ, 2,200 ರೂಪಾಯಿಗೆ 5 ವರ್ಷಕ್ಕೆ 5% ಎಷ್ಟಾಗುತ್ತೆ. ಇವೆರಡು 0 ಆಯಿತು. ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ 22 5 25 25 × 22 ಅಂದ್ರೆ 500 + 50 ಅಂದ್ರೆ 550 ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್, ಅಂದರೆ 4th ಆಪ್ಷನ್. ಡನ್ನ. ನೆಕ್ಸ್ಟು ಇಲ್ಲಿ ಕೊಟ್ಟಂತಹ ಒಂದು ಲೆಕ್ಕವನ್ನು ನೋಡಿರಿ. ಈ ಕೆಳಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾಗ ಇಲ್ಲಿ ಸ್ಥಿರ ದೂರಕ್ಕಾಗಿ ಸಮಯ ಮತ್ತು ವೇಗವು ವಿಲೋಮ ಅನುಪಾತದಲ್ಲಿ ಬದಲಾಗುತ್ತವೆ. ಹೌದಾ, ಅವ್ರೇನು ಕೇಳಿ ನಿಯಮಿತ ಅವಧಿಗೆ ದೂರ ಮತ್ತು ವೇಗ ಏನು ಕೇಳ್ಯಾರಿ ವಿಲೋಮ ಅನುಪಾತವಾಗಿರುತ್ತದೆ ಅಂತ ಕೇಳ್ಯಾರ. ಸೊ ಅದೇ ರೀತಿ ಸ್ಥಿರ ವೇಗಕ್ಕಾಗಿ ಸಮಯ ಮತ್ತು ದೂರವು ವಿಲೋಮ ಅನುಪಾತದಲ್ಲಿ ಬದಲಾಗುತ್ತವೆ. ಅದೇ ರೀತಿ ಸ್ಥಿರ ವೇಗಕ್ಕಾಗಿ ಸಮಯ ಮತ್ತು ದೂರವು ನೇರ ಅನುಪಾತದಲ್ಲಿ ಬದಲಾಗುತ್ತದೆ. ಯಾವುದು ಕರೆಕ್ಟ್ ಆನ್ಸರ್ ಅಂತೇಳಿ ಅವರು ಕೇಳಿದ್ದಾರೆ. ಇಲ್ಲಿ ಕೊಟ್ಟಂಥದ್ದು ಆಪ್ಷನ್ ಒಳಗೆ ಅವರು ಏನು ಕೊಟ್ಟಾರಂತಂದ್ರೆ ಸೆಕೆಂಡ್ ಆಪ್ಷನ್ ನೋಡಿ, ಸ್ಥಿರ ವೇಗಕ್ಕಾಗಿ ಸಮಯ ಮತ್ತು ದೂರವು ವಿಲೋಮ ಅನುಪಾತದಲ್ಲಿ ಬದಲಾಗುತ್ತವೆ. ಇದು ನಮ್ಮದು ತಪ್ಪಾದ ಹೇಳಿಕೆ. ಹೌದಾ, ಉಳಿಕಿದ್ದು ಎಲ್ಲ ನಮ್ಮದು ಸರಿಯಾಗವ. ಅಲ್ಲಿ ವಿಲೋಮ ಅನುಪಾತ ಇರೋಲ್ಲ, ನೇರದಲ್ಲಿ ಮಾತ್ರ ಇರ್ತವೆ. ಓಕೆ, ಡನ್. ನೆಕ್ಸ್ಟು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನ ಅರ್ಥ ಮಾಡಿಕೊಂಡು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದು ಏನು ಕೊಟ್ಟಾರಂದ್ರೆ a + b × a - b. ಇದು ಒಂದು ನಿಮಗೆ ಅರ್ಥಮೆಟಿಕ್ ಒಳಗೆ ನಿಮಗೆ ಏನು ಬರುತ್ತಪ್ಪ, ಕ್ವಶನ್ಗಳನ್ನು a² + b² ಈ ಥರ ಫಾರ್ಮುಲಾ ಬರುತ್ತಲ್ಲ, ಅದನ್ನು ಕೇಳಿದ್ದಾರೆ ಅವರು. ಇದರ ಅರ್ಥ ಏನಪ್ಪ ಅಂತಂದ್ರೆ ಅವರು ಇದನ್ನೆಲ್ಲ ಕೂಡಿ ನಾವು ಏನು ಬರಿಬೋದು, a² - b² ಅಂತೇಳಿ ಬರಿಬೋದು. a² - b² ಅಂತೇಳಿ ಆಪ್ಷನ್ ನಂಬರ್ 3 ಅದ. ಇಲ್ಲಿ ಸ್ವಲ್ಪ ಅಲ್ಫಾಬೆಟ್ ಮಿಸ್ಟೇಕ್ ಆಗಿದೆ, ನಿಮ್ದು ಇದು ಆನ್ಸರು ಇದು ಗೊತ್ತಾದ್ರೆ ಸಾಲ. ಓಕೆ, ಡನ್. ನೆಕ್ಸ್ಟು 42ನೇ ಪ್ರಶ್ನೆಯನ್ನು ನೋಡಿರಿ. 4 × 3x ನೋಡಿರಿ. 4 × 3x - 1 = 22x ನೋಡಿರಿ. 22x - 4/3. ಓಕೆ, ಡನ್.
ಇಲ್ಲಿ ಅವ್ರು ಕೇಳಿದ್ದೇನಪ್ಪ ಅಂತಂದ್ರೆ ಎಕ್ಸನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ನೀವು ಹೋಮ್ವರ್ಕ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಬೇಕು. ಸಿಂಪ್ಲಿಫಿಕೇಷನ್ ವೆರಿ ಇಂಪಾರ್ಟೆಂಟು. ಇದನ್ನು ನನಗೇನು ಮಾಡಬೇಕು, ಕಮೆಂಟ್ ಮಾಡಿರಿ. ಭಾಳಷ್ಟು ಇಂಪಾರ್ಟೆಂಟು. ಆನ್ಸರ್ ಏನಂತೇಳಿ ನೀವು ಕಮೆಂಟ್ ಮುಖಾಂತರ ನಾನು ಸೊಲ್ಯೂಷನ್ ಮಾಡಿ ಹೇಳಬೇಕು. ಡನ್. ಓಕೆ, 43ನೆಯ ಪ್ರಶ್ನೆಯನ್ನು ನೋಡಿ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮಾನವಾಗಿರುತ್ತವೆ. ಓಕೆ, ನೆಕ್ಸ್ಟು 44ನೇ ಪ್ರಶ್ನೆ. ಒಂದು ನಿಯಮಿತ ಅಷ್ಟಭುಜಾಕೃತಿ, ಅಷ್ಟ ಅಂತಂದರೆ 8 ಭುಜಾಕೃತಿ ಹೊಂದಿರುವಂಥ ಸುತ್ತಳತೆ 6400 ಮೀಟರ್ ಇದೆ. ಹಾಗಾದರೆ ಒಂದು ಬಾಹುವಿನ ಉದ್ದ ಅಂತಂದಾಗ ಈ ಕಡೆ ಡಿವೈಡೆಡ್ ಬೈ 8 ಮಾಡಿರಿ. ಟೋಟಲ್ 8 ಬಾಹುಗಳು ಅಂತಂದಾಗ 8 1 8 8 64 2 0 ಅಂದರೆ 800 ಮೀಟರ್ಸ್ ಅವುಗಳ ಬಾಹುಗಳು. ಡನಾ. ನೆಕ್ಸ್ಟ್ ನೋಡಿರಿ ಏನದ ಅಂತೇಳಿ 45ನೇ ಪ್ರಶ್ನೆನ ನೋಡೋಣ. ಓಕೆ, 45ನೇ ಪ್ರಶ್ನೆ. ಒಂದು ಚೌಕದ ಸುತ್ತಳತೆಯು ಒಂದು ಆಯತದ ಸುತ್ತಳತೆಗೆ ಸಮನಾಗಿರುತ್ತದೆ. ಆಯತದ ಬಾಹುಗಳು 20 ಮೀಟರ್ ಮತ್ತು 40 ಮೀಟರ್ ಆಗಿದೆ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಇಲ್ಲಿ ನಮಗೆ ಫಸ್ಟಿಗೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಓಕೆ, ಆಯತದ ಸುತ್ತಳತೆ ಲಾಸ್ಟ್ ಒಂದು ಟೆಸ್ಟಲ್ಲಿ ನಿಮಗೆ ಹೇಳಿದ್ದೆ. ಓಕೆ, ಇಲ್ಲಿ ಫಾರ್ಮುಲಾ ಏನದ ರೀ, 2 × L + B ಅಂತೇಳಿ ಒಂದು ಫಾರ್ಮುಲಾ. ಓಕೆ, ಇಲ್ಲಿ 2 × ಇಲ್ಲಿ 20 + 40 ಅಂದರೆ 60 ಆಯಿತು. ನಮಗೆ ಆಯತದ ಒಂದು ಸುತ್ತಳತೆ ಎಷ್ಟು ಬಂತು ರೀ, 120 ಬಂತು. ಈಗ ನಮಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಚೌಕದ ಸುತ್ತಳತೆ ಅಂತಂದಾಗ ನಾವೇನು ಮಾಡ್ತೀವಿ, 4A ಅಂತ ಮಾಡ್ತೀವಿ. ಓಕೆ, ಚೌಕದ ಎರಡು ಸಮಾನಾಗಿದೆ ಅಂತಂದಾಗ ನಾವು ಇಲ್ಲಿ 120 = 4A ಅಂತಂದಾಗ ಸಿಂಪ್ಲಿಫೈ ಮಾಡಿದಾಗ 4 1 4 3 12 0 ಅಂದರೆ ಚೌಕದ ಒಂದು ಬಾಹುವಿನ ಉದ್ದ ಎಷ್ಟು A ಬಂತು. ಅವ್ರು ಕೇಳಿದ್ದೇನು, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದಾಗ ಚೌಕದ ವಿಸ್ತೀರ್ಣ ಏನದ ರೀ, A² ಅಂತೇಳಿ ಅಂದಾಗ 30² ಅಂತಂದಾಗ ಎಷ್ಟು ಬಂತು, 900 ಚದರ್ ಮೀಟರ್. ಆಪ್ಷನ್ ನಂಬರ್ ಯಾವುದು ರೀ, 4ನೇದು. ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು. ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳಾದರೆ ನೆಕ್ಸ್ಟ್ ನಮಗೆ ರೀಸನಿಂಗ್ ಸಂಬಂಧಪಟ್ಟಂತೆ ಎಷ್ಟಪ್ಪ, 5 ಪ್ರಶ್ನೆಗಳಿರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಕಳ್ಕೊಳ್ಳೇಬಾರದು. ನೋಡಿ ಏನದ ಕ್ವಶನ್. ಒಂದು ಮರದ ಸಾಲಿನಲ್ಲಿ ಎಡದಿಂದ 15ನೇ ಮತ್ತು ಬಲದಿಂದ 26ನೇ. ನಾನು ಹೇಳಿದ್ನಲ್ಲ, ಎಡದಿಂದ ಬಲದಿಂದ 2 ಕೊಟ್ಟಿದ್ರೆ 2 ಕೂಡಿಸೋದು ಒಟ್ಟು ಎಷ್ಟು ಬರುತ್ತೆ, 41 ಬರುತ್ತೆ. ಆಮೇಲೆ ಇದರಲ್ಲಿ 2 ಸಲ ಕೌಂಟ್ ಮಾಡಿದಾಗ ನಾವು 1 ಮೈನಸ್ ಮಾಡ್ತೀವಿ ಅಂದರೆ 40 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಥರ್ಡ್ ಒನ್ 41 ಇರುತ್ತೆ, ಅದರಲ್ಲಿ ವಿಚಾರ ಮಾಡಬೇಕಾಗತ್ತೆ. ಓಕೆ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫಿಶ್ ಎಂಬುದನ್ನು JGTI ಎಂದು ಬರೆದರೆ, ಡಾಕ್ಟರನ್ನು EPDUPS ಅಂತ ಬರೆದ್ರೆ, ಸ್ಟಾರ್ ಅಂದರೆ ಯಾವ ಅಂತೇಳಿ ಬರೀತೀವಿ. ಫಸ್ಟಿಗೆ ನಾವು ಫಿಶ್ FISH ಫಿಶನ್ನು ಅವ್ರು ಕೊಟ್ಟಾರ, ನಾವು ಲಾಸ್ಟಿಗೆ STAR ಸ್ಟಾರನ್ನು ಮಾಡಬೇಕು. ಓಕೆ, ಇಲ್ಲಿ ಯಾವ ರೀತಿ ಏನು ಪ್ರೊಸೆಸ್ ಮಾಡ್ಯಾರಂದ್ರೆ, ಇಲ್ಲಿಗೆ ಇದು F ಇದ್ದದನ್ನು G ಬರ್ದಾರಂದ್ರೆ ಎಲ್ಲದಕ್ಕೂ +1 ಮಾಡ್ಕೊಂಡು ಹೋಗ್ಯಾರ. I ಇದ್ದದ್ದು ನೋಡಿರಿ J ಆಗೈತಿ, S ಇದ್ದದ್ದು T ಆಗೈತಿ, H ಇದ್ದದ್ದು I ಆಗೈತಿ. ಎಲ್ಲದಕ್ಕೂ +1 ಮಾಡಿದಾಗ ಇಲ್ಲಿ ಕೂಡ ಎಲ್ಲದಕ್ಕೂ +1 ಮಾಡಿದಾಗ S ಆದಮೇಲೆ ಫಸ್ಟಿಗೆ ಬರುವಂಥ ಲೆಟರು T. ನಮಗೆ ಮೊದಲ T ಇರುವಂಥದ್ದು ಇಲ್ಲಿ ಇಲ್ಲ, ನಮಗೆ ಇರುವಂಥದ್ದು ಲಾಸ್ಟ್. ಈಗ ಸೆಕೆಂಡ್ ಲೆಟರ್ ಮೇಲೆ ನಮಗೆ T ಆದಮೇಲೆ ಯಾವ ಬರಬೇಕು, U ಬರಬೇಕು. ಅಂದರೆ ಆಪ್ಷನ್ ನಂಬರ್ A ಈಸ್ ರೈಟ್. ಓಕೆ, ಈ ರೀತಿ ನೀವು ಸೊಲ್ಯೂಷನ್ ಮಾಡಬೇಕಾಗತ್ತೆ. 48ನೇ ಪ್ರಶ್ನೆ. ಈ ಒಂದು ಶಬ್ದವನ್ನು ನಾವು ಏನು ಮಾಡಬೇಕು, ಅವುಗಳನ್ನು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೆದಾಗ ಎಷ್ಟು ಅಕ್ಷರಗಳನ್ನು ನಾವು ಆ್ಯಸ್ ಇಟ್ ಈಸ್ ಬರೆದಿರ್ತೀವಿ ಅಂಥೇಳಿ, ಆ್ಯಸ್ ಇಟ್ ಈಸ್ ಅವುಗಳ ಮೊದಲನೇ ಸ್ಥಾನದಲ್ಲಿ ಬರ್ತಾವ ಅಂಥೇಳಿ ಕೇಳಿರ್ತಾರೆ. ಈಗ ಫಸ್ಟಿಗೆ ನಾನು ಬರೀತೀನಿ, A ಫಸ್ಟು, ಆಮೇಲೆ B ಬರುತ್ತೆ, C ಇಲ್ಲ, ಹೌದಾ, ಆಮೇಲೆ G, ಆಮೇಲೆ I, ಆಮೇಲೆ L, N, ಹೌದಾ, N ಆದಮೇಲೆ O, S, V. ಇಲ್ಲಿ ಬರುವಂಥದ್ದನ್ನು ನೋಡಿರಿ ಯಾವ್ಯಾವ ಅದಾವ, ಒಂದು A ಅದ, ಹೌದಾ, B ಅದ, ಆಮೇಲೆ G ಇಲ್ಲ, ಆಮೇಲೆ L ಅದ ನೋಡಿರಿ, S L ಅದ. ಅಂದ್ರೆ ಟೋಟಲ್ಲು ನಮಗೆ 3 ಅಕ್ಷರಗಳು ಅವುಗಳ ಒರಿಜಿನಲ್ ಪ್ಲೇಸಲ್ಲಿ ಕಾಣಿಸ್ಕೊಳ್ತವೆ. ಸಾರಿ, ಡನ್ನ. ಓಕೆ, 49ನೇ ಪ್ರಶ್ನೆ ನೋಡಿರಿ. ಈ ಒಂದು ಅಲ್ಫಾಬೆಟಿಕಲ್ ಸಿರೀಸ್ ಕೊಟ್ಟಿರ್ತಾರೆ, ಅಕ್ಷರಗಳು ಕೊಟ್ಟಿರ್ತಾರೆ. ಇಲ್ಲಿ K-ನ ತಕ್ಷಣವೇ ನಂತರ ಒಂದು ಸ್ವರಾಕ್ಷರ ಓವೆಲ್ಸ್ ಬರುವಂಥವ ಎಷ್ಟು ಅದಾವ ಅಂತ ಕೇಳ್ಯಾರ. ಇಲ್ಲಿ K ಆದ ನಂತರ ಸ್ವರ ಅಕ್ಷರ ಅಂತಂದ್ರೆ ಇಲ್ಲಿ ಒಂದು ಅದ ರೀ, K ಆದಮೇಲೆ A ಬಂದದ್ದು ನೋಡಿರಿ.
ಉಳ್ಕಿದ್ದು ಯಾವುದು ಆಪ್ಷನ್ ಇಲ್ಲ. ಅಂದ್ರೆ ಇಲ್ಲಿ 1 ನೋಡಿ, ಕೆ ಆದಮೇಲೆ ಎಫ್ ಅದ, ಆಮೇಲೆ ಕೆ ಆದಮೇಲೆ ಡಿ ಅದ. ಓವೆಲ್ಸ್ ಅಂದ್ರೆ ಯಾವ ಬರಬೇಕು, ಎ ಇ ಐ ಓ ಯು ಅಂದ್ರೆ ಎ ಆದಮೇಲೆ ಅಂದರೆ ಕೆ ಆದಮೇಲೆ ಇವು ಯಾವುದಾರು ಇರಬೇಕು. ಹಾಗಾದ್ರೆ ನಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಕೆ ಎ ಅಂತೇಳಿ. ಓಕೆ, ಆಮೇಲೆ ಸೆಕೆಂಡ್ ಟೆಸ್ಟಲ್ಲಿ ನಮಗೆ ಲಾಸ್ಟ್ ಕ್ವಶನ್ನು ಇದು ಒಂದು ಕೋಡಿಂಗ್ ಮೇಲೆ ಅದ. ಇದು ನೀವು ಆನ್ಸರನ್ನು ನಮಗೆ ಕಮೆಂಟ್ ಮುಖಾಂತರ ಹೇಳಬೇಕು. ಭಾಳಷ್ಟು ಇಂಪಾರ್ಟೆಂಟ್ ಟೆಸ್ಟ್ಗಳಾಗಿರ್ತವೆ. ಕಂಟಿನ್ಯೂ ಆಗಿ 40ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಇದು ಆಫೀಷಿಯಲ್ ವೆಬ್ಸೈಟಲ್ಲಿ ಬಂದಂಥ ಟೆಸ್ಟ್ಗಳಾಗಿರ್ತವೆ. ಸೊ ಕಂಟಿನ್ಯೂ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.